ಗೀತಾ ಗೀತಾ ಏನ್ ಮಾಡ್ತಿದ್ಯಮ್ಮ? ಬಾರ ಮೇಲೊಂಚೂರು. ಬಂದೆ ಬಂದೆ ಇರಿ ಮಾವಯ್ಯ, ಬಂದೆ ಇರಿ. ಇದ್ಯಾಕ್ ಮಾವಯ್ಯ ಕೂಗ್ತಿದ್ರಲ್ಲ, ಯಾಕೆ ಏನಾಯ್ತು? ಏನು ಇಲ್ಲ ಕಣಮ್ಮ, ಜಗಪ್ಪ ಒಂಚೂರು ಟ್ಯಾಕ್ಟರ್ ಓಡಿಸ್ತಾರಲ್ಲ, ಟ್ಯಾಕ್ಟರ್ನ ಹೊಲ ಉಳಿಸ್ತೀವಲ್ಲ, ಅವ್ರಿಗೆ ಒಂಚೂರು ಫೋನ್ ಮಾಡ್ಕೊಡ ಮೇಲೊಂಚೂರು. ಇದ್ಯಾಕ್ ಮಾವಯ್ಯ, ಯಾಕೆ ಹೊಲ ಉಳಿಸ್ತಿದ್ದೀರಾ? ಅಯ್ಯೋ ಹೂ ಕಣಮ್ಮ, ಅಲ್ಲಿ ಬಾರೆ ಹೊಲ ಐತಲ್ಲ, ಅಲ್ಲಿ ಕಬ್ಬು ನೆಡೋಣ ಅತ್ತಾಗಿ ಅಂತ ಹೇಳಿ ಹೇಳಿದ್ದೆ. ಜಗಪ್ಪ ಸಿಕ್ಕಿತ್ತು ಮೊನ್ನೆ, ಒಂಚೂರು ಅದ ಬಂತೆ ಕಣ. ಹೇಳ್ತೀನಿ ಕಣಪ್ಪ, ಬಂದು ಹೊಲ ಉತ್ಕೊಡು ಅಂತ. ಸರಿ ಸರಿ ದೊಡ್ಡಜ್ಜ, ಫೋನ್ ಮಾಡಿಸು ಅಂತ ಹೇಳಿದ್ರು. ಒಂಚೂರು ಫೋನ್ ಮಾಡ್ಕೊಡ ಮೇಲೊಂಚೂರು. ಅಯ್ಯೋ ಏನ್ ಮಾಡೋಣ ಮತ್ತಾಗಿ, ಅಲ್ಲೇ ಕಬ್ಬು ನಾಟಿ ಮಾಡಕ್ಕೂ ಲೇಟ್ ಆಗ್ತಾ ಬಂತು. ಎಲ್ಲ ನೋಡಿರ ಹೊಲ ಉಳಿಸ್ಕೊಂಡು ಅಲ್ಲೇ ಕಬ್ಬು ನಾಟಿ ಮಾಡ್ತಿದ್ದಾರೆ. ನಾವು ನೋಡಿರಿ ಇನ್ನು ಹೊಲನೇ ಉಳಿಸಿಲ್ಲ. ಈ ಹಾಳಾದ್ ಮಳೆ ಇಟ್ಕೊಂಡತ್ತಾಗಿ ಬಿಡ್ದಲೆ ನಮ್ಗೆ ಬ್ಯಾಡ ಅನ್ಸ್ಬಿಟ್ಟಿದೆ ಅತ್ತಾಗಿ. ನೋಡಿರ ಒಯ್ದ್ರೆ ಒಯ್ತಲೇ ಇರುತ್ತೆ, ಇಲ್ಲ ಹೋದ್ರೆ ಹೋಗೇ ಬಿಡುತ್ತೆ, ಅಂತ ಮಳೆ ಆಗೋಯ್ತತ್ತಾಗಿ. ಅಯ್ಯೋ ಹೂಕ ಮಾವಯ್ಯ, ಸರಿ ಸರಿ ಆಯ್ತು. ಇರಿ, ಫೋನ್ ತಗೊಂಡ್ಬರ್ತೀನಿ ಇರಿ. ಯಾಕಜ ಹಿಂಗ್ ಬಂದ್ ನಿಂತ್ಕೊಂಡ್ಬಿಟ್ಟೆ? ಯಾಕೆ ಏನಾಯ್ತು? ಅಯ್ಯೋ ಏನು ಆಗಿಲ್ ಕಂಬಾರಿ, ಆ ಜಗಪ್ಪಗೆ ಹೊಲ ಉಳ್ಸಕ್ ಹೇಳಿದ್ದೆ. ಆ ಬಾರೆ ಹೊಲಕ್ಕೆಲ್ಲ ತಗಿ ಕಬ್ಬು ನೆಡೋಣ ಅಂತ ಹೇಳಿರ್ಲ್ವ ನಿಂಗೆ? ಅದಕ್ಕೆ ಅತ್ತಾಗಿ ಹೊಲ ಉಳಕ್ ಹೇಳಿದ್ದೆ. ಅದಕ್ಕೆ ಗೀತು ಕರೆದು ಒಂಚೂರು ಫೋನ್ ಮಾಡ್ಕೊಡ ಮೇಲೆ ಯಾವಾಗ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳೋಣ ಅಂತ. ಅಯ್ಯೋ ಕಬ್ ನೆಡಕಾಲಿಲ್ಲ, ಲೇಟ್ ಆಗ್ಲಿಲ್ಲ ಅಜ್ಜ. ಅಲ್ಲಿ ಎಲ್ಲ ಹೊಲ ಉತ್ತು ಅಲೆ ಕಬ್ ನೆಟ್ಟ ಆಗ್ಲೇ ವಾರ 10 ದಿನ ಆಗ್ಯಾವೆ. ನೀನ್ ನೋಡಿದ್ರೆ ಇನ್ನು ಈಗ ಹೊಲ ಉಳಿಸ್ತಿದೀನಿ ಅಂತಿದ್ಯಲ್ಲ ಅಜ್ಜ. ಎಲ್ಲಾರ ಕಬ್ಬಿಗೆ ಬಿತ್ತನೆಗೆ ಹೇಳಿದ್ಯಾ? ಅಯ್ಯೋ ಹೂ ಕಣೆ, ಹೇಳಿದೀನಿ. ಆ ಸುರೇಶ್ ಅಣ್ಣದ್ರಲ್ಲಿ ಹೇಳಿದೀನಿ. ನೋಡಿರೆ ಹೋದ ವರ್ಷ 1200 ರೂಪಾಯಿ ಟನ್ನಿಗಿತ್ತು. ನೋಡಿರಿ ಈಗಾಗಲೇ 2000 ರೂಪಾಯಿ ಕಡಿಮೆ ಕೊಡಲ್ಲ ಕಣಜ. ತೊಂಡೆ ಬಿತ್ತನೆ ಎಲ್ಲಿ ಕೊಡಲ್ಲ. ಬೇರೆಯವರೆಲ್ಲ 2200 ರೂಪಾಯಿ 2300 ರೂಪಾಯಿ ಕೇಳ್ತಿದಾರ ಅಂತಿದ್ನಪ್ಪ. ಏನ್ ಮಾಡೋದು ಅನ್ಸ್ಬಿಟ್ಟಿದ ಅತ್ತಗಿ. ನೋಡಿರೆ ಈ ತರ ರೇಟ್ ಆಗ್ಬಿಟ್ಟಿತ್ತಲ್ಲಿ. ಅಯ್ಯೋ ಇನ್ನೇನ್ ಮಾಡಕ್ಕಾಗ್ತದ, ಎಲ್ಲರಿಗೂ ಆಗಿದ್ ನಮ್ಗೂ ಆಗುತ್ತೆ. ಇನ್ನೇನ್ ಮಾಡಕ್ಕಾಗತ್ತೆ? ಎಷ್ಟ್ ಟನ್ನಿಗೆ ಹೇಳಿದ್ಯಾ? ಅಯ್ಯೋ ಹೇಳಿದೀನಿ ಕಣೆ, ಒಂದ್ 3 ಟನ್ನಿಗೆ ಹೇಳಿದೀನಿ. ಮಾವಯ್ಯ ತಗೊಳ್ಳಿ, ರಿಂಗ್ ಆಗ್ತಿದೆ, ತಗೊಳ್ಳಿ ಮಾತಾಡಿ. ಹಲೋ ಹಲೋ ಜಗಪ್ಪ, ನಾನ್ ಕಣಪ್ಪ, ದೊಡ್ಡಜ್ಜ. ಓ ದೊಡ್ಡಜ್ಜ, ಹೇಳಿ ಹೇಳಿ, ಕೇಳಿಸ್ತೈತಿ ಹೇಳಿ. ಅದೇ ಹೊಲ ಉಳಕ್ ಬರ್ತೀನಿ ಅಂದಿದ್ದಲ್ ಮಗ, ಎಷ್ಟೊತ್ತಿಗೆ ಬರ್ತಿದ್ಯೋ? ದೊಡ್ಡಜ್ಜ, ಇನ್ನೊಂದ್ ಗಂಟೆ ಆಗುತ್ತೆ, ಇಲ್ಲೇ ನೇಗ್ಲು ಹೊಡಿತಾ ಇದೀನಿ. ನೀವು ಹೊಲ್ತ ಬಂದ್ಬಿಡಿ, ನಾನ್ ಬರ್ತೀನಿ ಅಷ್ಟೊತ್ತಿಗೆ. ಇನ್ನೊಂದ್ ಗಂಟೆ ಹೊತ್ತಿಗೆ ಬರ್ತೀನಿ, ಬನ್ನಿ ಬೇಗ. ಓ ಸರಿ ಸರಿ ಕಮ್ಮಗ, ನೇಗ್ಲ ಹಾಕೊಂಬಾರವ್, ರೋಟ್ರ್ ಗಿಟ್ರ್ ಹಾಕೊಂಬಂದ್ಬಿಟ್ಟಿದ್ಯಾ. ಆಮೇಲೆ ಅದು ಪೂರ್ತಿ ಬಾರೆ ಹೊಲ ಅಲ್ವಾ, ಅಲ್ಲಿ ಕಬ್ ನೆಡೋಣ ಅಂತ ತಗಿ ನೇಗ್ಲು ಹೊಡ್ಕೊಟ್ಬಿಡುವಂತೆ. ಓ ಸರಿ ಸರಿ ದೊಡ್ಡಜ್ಜ. ದೊಡ್ಡಜ್ಜ, ಇನ್ನೊಂದ್ ಮಾತು ಹೇಳೋದೇ ಮರ್ತೋದೆ. ಈ ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಎಲ್ಲ ರೇಟ್ ಜಾಸ್ತಿ ಮಾಡಿದೀವಿ ಕಣಜ್ಜ. ಏನೋ ಏನ್ ಮಗ, ರೇಟ್ ಜಾಸ್ತಿ ಮಾಡಿದ್ಯಾ? ಎಷ್ಟ್ ಮಾಡಿದಿರೋ? ಅಯ್ಯೋ ದೊಡ್ಡಜ್ಜ, ಎಲ್ಲ 1000 ರೂಪಾಯಿ ಗಂಟೆ ಮಾಡಿದೀವಿ. ಈ ನೇಗ್ಲು ರೋಟ್ರ್ ಎಲ್ಲ ಈಗ 1000 ರೂಪಾಯಿ ಹಂಗೆ ಹೊಡಿತಾ ಇರೋದು. ಮುಂಚೆ ಹಂಗೆ 800 ರೂಪಾಯಿ 900 ರೂಪಾಯಿ ಹಂಗೆ ಹೊಡಿತಿಲ್ಲ ಕಣಜ್ಜ. ಅಯ್ಯೋ ಮಗ, ನಾನು ಇನ್ನೇ ಪರ್ಮನೆಂಟ್ ಆಗಿ ನಿಂತವಲೆ ಓಡಿಸೋದಲ್ವೇನು? ಬೇರೆಯವ್ರಿಗೆ ಹೇಳ್ದಂಗೆ ಹೇಳ್ತೀಯಲ್ಲೋ. 900 ರೂಪಾಯಿ ಕೊಡ್ತೀನಿ, ಬಾರೋ ಎಲ್ಲ ಹೊಡ್ಕೊಡುವಂತೆ. ಅದೊಂದು ಎಕರೆ ಪೂರ್ತಿ ಹೊಡಿಬೇಕು, ಬಂದ್ಬಿಡು. ಅಯ್ಯೋ ದೊಡ್ಡಜ್ಜ, 1000 ರೂಪಾಯಿ ಹೊಡಿತಾ ಇರೋದು, ಬೇರೆದೆಲ್ಲ 900 ರೂಪಾಯಿ ಲಾಸ್ ಆಗುತ್ತೆ ಕಣಜ್ಜ. ಅಯ್ಯೋ ಮಗ ಜಗಪ್ಪ, ನಾನೇನ್ ಬೇರೆ ಹೊಲ ಉಳ್ಸಕ್ ಹೋಗ್ತೀನೇನು? ಏನಿದ್ರು ನಿನ್ನೆ ಕರ್ಸಿ ತೋಟ ಗಿಟ ಎಲ್ಲ ಉಳಿಸ್ತೀನಿ ಅಂತದ್ರಲ್ಲಿ ನೀನು ನನಗೆ ಹಿಂಗ ಅಂತಿದ್ಯಲ್ಲಪ್ಪ. ಇಲ್ಲಕಂಬಾರು, 900 ರೂಪಾಯಿ ಕೊಡ್ತೀನಿ, ಏನ್ ಲಾಸ್ ಅಲ್ಕಂಬಾರು. ಇನ್ನೇ 800 ರೂಪಾಯಿ ಕೊಡ್ತಿದ್ದೆ, ಈಗ 900 ರೂಪಾಯಿ, ಇನ್ನೇನ್ 100 ರೂಪಾಯಿ ಜಾಸ್ತಿ ಕೊಡ್ತೀನಿ. ಬಾರ ಮಗ, ಹಂಗ ಅನ್ಬೇಡ. ಹ್ಞೂ ಸರಿ ಸರಿ ಆಯ್ತು ಕಂತಳಜ್ಜ. ಇನ್ನೊಂದ್ ಗಂಟೆ ಅದಕ್ಕೆ ಬರ್ತೀನಿ. ಇನ್ನೊಂದ್ ಗಂಟೆನೂ ಆಗಲ್ಲ, ಇಲ್ಲಿ ಮುಗಿತಾ ಬಂತು. ಬೇಗ ಬಂದ್ಬಿಡು ನೀನು, ಅಲ್ಲಿ ಹೊಲ್ತವ. ಹ್ಞೂ ಸರಿ ಸರಿ ಕಮ್ಮಗ, ನಾನು ಅಲ್ಲೇ ಹೊಲ್ತಾವಲೆ ಕಾಯ್ಕೊಂಡು ನಿಂತ್ ಕುಂತಿರ್ತೀನಿ ನಿನ್ನ. ಬಂದ್ಬಿಡು ಬೇಗ. ಆಮೇಲೆ ಇವ್ರು ಕರೆದ್ರು ಅಂತ ಹೇಳಿ ಬೇರೆ ಕಡೆಗೆಲ್ಲಾರು ಹೋಗ್ಬಿಟ್ಟಿ ಕಮ್ಮಗು. ಬಾ, ಅಲ್ಲೇ ಕಾಯ್ಕೊಂಡ್ ಕುಂತಿರ್ತೀನಿ. ಅಯ್ಯೋ ದೊಡ್ಡಜ್ಜ, ಅದ್ ಮಾತಲ್ವಾ, ನಿನಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಸರಿ ಆಗತ್ತ? ಏನಿಲ್ಲ, ಬರ್ತೀನಿ ಬಾ. ಹ್ಞೂ ಸರಿ ಸರಿ ಕಮ್ಮಗ, ಇಡೋಣ ಫೋನಾ? ಹ್ಞೂ ಸರಿ ಆಯ್ತು ಕಣಜ್ಜ, ಬೇಗ ಬಂದ್ಬಿಡು. ಗೀತಾ ತಗೊಳಮ್ಮ, ಫೋನ್ ಕಟ್ ಮಾಡ್ತಾಗ. ಆ ಹುಡುಗ ಬತ್ತಾನಂತ ಇನ್ನೊಂದ್ ಗಂಟೆ ಹೊತ್ತಿಗೆ. ಬೇಗ ಬಂದ್ಬಿಡಜ, ಹೊಲ್ತಾವಲೆ ಅಂತ ಹೇಳಿದಾನೆ. ಹೋಗ್ತೀನಿ ನಾನು ಅತ್ತಾಗಿ, ತಗ. ಅಲ್ಲ ಕಣಜ್ಜ, ಬಿತ್ತನೆಗೆಲ್ಲ ಸುರೇಶ ಕರೆಕ್ಟಾಗಿ ಹೇಳಿರ್ತಾನೆ, ಆಮೇಲೆ ಬೇರೆ ಯಾರಿಗಾರ ಕೊಟ್ಬಿಟ್ಟರು. ಅಯ್ಯೋ ಇಲ್ಲ ಕಂಬಾರಿ, ಹೇಳಿದೀನಿ ಬಾ, ಒಂದ್ 3 ಟನ್ನಿಗೆ ಹೇಳಿದೀನಿ. ಸಾಕ್ ಮಗ, 3 ಟನ್ ಕೊಡು ನನಗೆ ಅಂತ ಹೇಳಿ. ಅದ್ ಮಾತಲ್ವಾ, ಒಪ್ಕೊಂಡ್ಮೇಲೆ ಬೇರೆಯವ್ರಿಗೆ ಅದಂಗೆ ಕೊಟ್ಟು ಬಿಡ್ತಾನೆ. ಏನಿಲ್ಲ ಅಂತ ಹುಡುಗಲ್ಲ ಅವನು. ಸರಿ ಸರಿ ಆಯ್ತು, ನಾನು ಒಂಚೂರು ಹೋಗಿ ಹೊಲ ಉಳ್ಸಿ ಬಂದ್ಬಿಡ್ತೀನಿ ಅತ್ತಾಗಿ.
ಹಂಗೆ ಒಂಚೂರು ಹಸ್ಗಳಿಗೆ ನೀರ್ಗೀರ್ ತೋರಿಸಿ ಒಂಚೂರು ಮೇವ್ ಗೀವ್ ಹಾಕಿರು, ಬತ್ತೀನಿ ನಾನು ಒತ್ತಂತೆ. ಮಾವಯ್ಯ ನೋಡಿ ನಿಧಾನಕ್ಕೆ ಹೊಲ ಉಳಿಸ್ಕೊಂಡ್ ಬನ್ನಿ. ನೀವು ಒತ್ತಾತ್ತೆ ಹಾಲ್ ಕರಿಬೇಕು ಅಂತ ಹೇಳಿ ಆಮೇಲೆ ಅರ್ಧಂಬರ್ಧ ಉಳಿಸ್ಬಿಟ್ಟು ಬರ್ಬೇಡಿ. ನಾವ್ ಹಾಲ್ ಕರ್ತೀರಾ ಲೇಟ್ ಆದ್ರೂ ಡೈರಿಗೆಲ್ಲ ಹಾಕಂತೀವಿ ನಾವು. ನೀವು ತಲೆ ಕೆಡಿಸ್ಕೊಂಬೇಡಿ, ನೀವು ಹೊಲ ಉಳಿಸ್ ಬನ್ನಿ. ಹ್ಞೂ ಸರಿ ಆಯ್ತು ಕಂತಾಳಮ್ಮ. ಒಂಚೂರು ಹಸ್ಗಳ ಕಡೆಗೆಲ್ಲ ನಿಗಾ ವಹಿಸ್ಕೊಂಡು ನೋಡ್ಕೊಳ್ಳಿ ಹಂಗೆ. ನಾನಿಲ್ಲ ಅಂತ ಹೇಳಿ ಅವ್ರವ್ರ ಮನೆ ಕಡೆಗೆ ಹೋಗಿ ಮಾತಿಗೆ ಕುತ್ಕೊಂಡ್ಬಿಟ್ಟು ಕಣಿ. ಆ ಹುಡುಗಿ ಮೇಲೆಲ್ಲ ಬಿಟ್ಬಿಟ್ಟು ಒಂಚೂರು ನೀನು ನಾ ಬರೋದು ಲೇಟ್ ಆದ್ರೆ ಒಂಚೂರು ಹಾಲ್ ಗಿಲ್ ಕರ್ದು ಹಾಕು. ಹ್ಞೂ ಸರಿ ಆಯ್ತು ಕಂತಾಳಜ, ನಾನು ಇನ್ಯಾರ ಮತ್ತೆ ಹೋಗೋಣ. ಇನ್ನೇನು ಹಸ್ಗಳಿಗೆ ನೀರ್ ಕುಡ್ಸಿ ಮೇವ್ ಗೀವ್ ಹಾಕಿ ತಪ್ಪೆ ಗಿಪ್ಪೆ ಬಾಚಿದ್ರೆ ಸಂಜೆ ಆಗೋಗುತ್ತೆ. ಇನ್ ಮಾತಿಗೆ ಬೇರೆ ಹೋಗಿ ಕೂತ್ಕೊಳ್ಳೋಣ. ಸರಿ ಆಯ್ತು, ಹೋಗು ನೀನು. ಹ್ಞೂ ಹ್ಞೂ ಕಂಗೌಡ್ರೆ, ನಮ್ ದೊಡ್ಡಜ್ಞೇಯ ಇದೇನು ಅಂಗಡಿ ಕಡೆಗೆ ತಿರುಗು ನೋಡ್ದಂಗೆ ಹೋಗ್ತಿತ್ತಲ್ಲ, ಎಲ್ಲಿಗೆ ಹೋಗ್ತೀರಣ್ಣ ಈ ವಜ್ಜ? ಇಷ್ಟೊಂದು ಅರ್ಜೆಂಟಲ್ಲಿ ಹೋಗ್ತಿದ್ದಾರೆ, ಏನೋ ಕೆಲಸ ಇತ್ತು ಕಂಗೌಡ್ರೆ ಹಂಗಾರೆ. ಅಜೋ ದೊಡ್ಡಜ್ಜ, ಇದ್ಯಾಕಜ್ಜ ಹಿಂಗ್ ಹೊಲ್ಟೆ? ಬೈಲೆ ಬೈಲೆ. ಓ ಇದ್ಯಾಕ ನಮ್ ಗೌಡ್ರು ಬೇರಕ್ಕೆ ಹೋಗ್ತಿದಾರಲ್ಲಪ್ಪ. ಈಗ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ. ಆ ಹುಡುಗ ಬಂದ್ ಆಮೇಲೆ ಬೈಕೊಂಡು ನಿಂತ್ಕೊಂಡ್ರೆ ಏನ್ ಮಾಡೋಣ? ಗೌಡ್ರಿಗೆ ಮಾತಾಡ್ಸಂಗ್ ಹೋದ್ರೆ ಇವ್ರು ಬೇಜಾರ್ ಮಾಡ್ಕೊಂತಾರೆ. ಇದು ಒಳ್ಳೆ ಕತೆ ಆಗೋಯ್ತಲ್ಲ ಅತ್ತಾಗಿ. ಓ ಗೌಡ್ರೆ, ಏನ್ ಆರಾಮ ಕೂತ್ಕೊಂಡ್ಬಿಟ್ರಲ್ಲ? ಅಯ್ಯೋ ಇನ್ನೇನ್ ಮಾಡೋಣಜ, ನಂದಿನೇ ಮಾಮೂಲಿ ಇದ್ದೇ ಐತಲ್ಲ. ಇನ್ನೇನ್ ಬರೋದು ಟೀಗಿ ಕುಡ್ಕೊಂಡು ಈ ಹುಡುಗ ಶಿವನ ಅಂಗಡಿ ತ ಕುತ್ಕೊಳ್ಳೋದು, ಇನ್ನೇನ್ ಮಾಮೂಲಿ ಇದೇ ಕೆಲಸ ಆಗ್ಬಿಟ್ಟಿದ್ ನಂದು. ನೀನೇನ್ ಇಷ್ಟೊಂದು ಅರ್ಜೆಂಟಲ್ಲಿ ಹೋಗ್ತಿದ್ಯಾ? ಯಾಕೆ ಎಕಡಿ ಕೊಲ್ಟೆ? ಅಯ್ಯೋ ಗೌಡ್ರೆ, ಊರಾಗೆಲ್ಲ ಜನಗಳಲ್ಲೇ ಹೊಲ ಉಳಿಸಿ ಎಲ್ಲ ಕಬ್ಬು ಬಿತ್ತನೆ ಹಾಕಿ ತರಿಸ್ಕೊಂಡು ನಾಟಿ ಮಾಡ್ತಿರ ಗೌಡ್ರೆ. ನಾನ್ ನೋಡಿದ್ನು ಹೊಲ ಉಳಿಸಿಲ್ಲ. ಆ ಜಗಪ್ಪಗೆ ಹೇಳಿದ್ದೆ ಹೊಲ ಉಳಾಕೆ, ಅದಕ್ಕೆ ಬತ್ತಿನ ಕಣಜ ಇನ್ನೊಂದು ಗಂಟೆ ಹೊತ್ತಿಗೆ ಹೊಲ್ತ ಬಂದ್ಬಿಡು ಅಂದ್ರು. ಅದಕ್ಕೆ ಹೋಗ್ತಾ ಇದೀನಿ ಕಂಗೌಡ್ರೆ. ಓ ದೊಡ್ಡ ಜಂಗರಿ ಈ ಸಲ ಕಬ್ಬು ಬಿತ್ತನೆ ಮಾಡ್ತಾ ಇತ್ತ ನಂಗಾರೆ. ಹಂಗಾರೆ ಹೆಂಗೋ ಭಗವಂತ ಒಳ್ಳೇದ್ ಮಾಡಿ ತಾಳಪ್ಪ, ಒಳ್ಳೆ ಚೆನ್ನಾಗ್ ಬೆಳಿ ಕಬ್ಬ. ಯಾವ ಹೊಲಕ್ಕೆ ಹಾಕ್ತಿದ್ಯಾ ಕಬ್ಬ? ಎಲ್ಲ ಹಾಕ್ತಿದ್ಯಾ? ಅಯ್ಯೋ ಗೌಡ್ರೆ, ಅಲ್ಲಿ ನಮ್ ಬಾರೆ ಹೊಲ ಇಲ್ವಾ ತೋಟದಿಂದ ಮೇಲೆ, ಅಲ್ಲಿಗೆ 1 ಎಕರೆ ಐತಲ್ಲ ಅಲ್ಲಿಗೆ ಹಾಕನಂತ ಗೌಡ್ರೆ. ಅಲ್ಲಿಗೆ ಸುಮ್ನೆ ಪಾಳ್ ಬಿಟ್ಕೊಂಡು ಯಾಕೆ ಸುಮ್ನೆ ಬಿಡೋಣ ಅಂತ ಗೌಡ್ರೆ. ಪೈಪ್ ಲೈನ್ ಮಾಡ್ಸಿದೀನಿ ಹೆಂಗಿದ್ರು, ಅದಕ್ಕೆ ಅತ್ತಾಗಿ ಕಬ್ಬಾದ್ರು ಬೆಳೆಯನ ಅತ್ತಾಗಿ ಅಂತ ಹೇಳಿ. ಸರಿ ಸರಿ ಕಣಜ, ಬಾ ಟೀಗಿ ಕುಡ್ದು ಒಂಚೂರು ಹೋಗುವಂತೆ, ಒಂದ್ ಬಿಡಿ ಗಿಡಿ ಸೇದ್ಕೊಂಡು. ಅಯ್ಯೋ ಗೌಡ್ರೆ, ಈಗ ಟೀಗಿ ಕುಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ಕಂಡ್ ಗೌಡ್ರೆ. ಆಮೇಲೆ ಆ ಹುಡುಗ ಬಂದು ಅಲ್ಲಿ ಟ್ಯಾಕ್ಟರ್ ತಗೊಂಬಂದು ನನ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡು ಬೈಕೊಂಡು ಆಮೇಲೆ ಅದಕ್ಕೆ ಅತ್ತಾಗ ಹೋಗೋಣ ಅಂತ. ಅಯ್ಯೋ ಅಜ್ಜ, ಅವನಿನ್ನು ಬರೋದು 1 ಗಂಟೆ ಅಂದಿದ್ದಾನೆ. ಅವ್ನು ಹೆಂಗಿದ್ರು ಬರೋದು ಇನ್ನೂ ಅರ್ಧ ಗಂಟೆ ಲೇಟ್ ಅಯ್ಯ. ಅವ್ ಈಗ ಟ್ಯಾಕ್ಟರ್ ಈಗ ಬತ್ತಿದಿಂಕ ಅಣ್ಣ ಅಂದ್ರೆ ಇನ್ನು ಅರ್ಧ ಗಂಟೆ 1 ಗಂಟೆ ಬಿಟ್ಕೊಂಡೆ ಬರೋದು. ಯಾಕೆ ನಾವೇನು ಹೊಲ ಉಡ್ಸೋಕೆಲ್ಲ ಇದ್ ಮಾಡಲ್ವಾ? ನನಗೆ ಹಂಗೆ ಗೊತ್ತಿಲ್ವಾ? ಏನಿಲ್ಲ ಬಾ. ಅಯ್ಯೋ ಗೌಡ್ರೆ, ಬೇರೆಯವ್ರಿಗೆ ಹೆಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಕಂಗ್ ಗೌಡ್ರೆ. ನನಗ್ ಮಾತ್ರ ಈ ಹುಡುಗಿಗೆ ಇಂಥ ದಿನ ಬಾರಪ್ಪ, ಇಂಥ ಟೈಮಲ್ಲಿ ಬಂದು ಒಂಚೂರು ಹೊಲ ಉತ್ಕೊಡು ಅಂದ್ರೆ ಪಾಪ ಅಷ್ಟು ಇದ್ ಮಾಡ್ಕೊಂಡು ಬಂದು ಹೊಲ ಉತ್ತ ಹೋಗ್ತಾನೆ. ಹಂಗಾಗಿ ಸುಮ್ನೆ ಅವನಿಗೆ ಕಾಯಿಸಿರೆ ಸರಿಯಾಗಲ್ವಲ್ ಗೌಡ್ರೆ. ನೀವೇನಾರು ಬತ್ತೀರಾ ಗೌಡ್ರೆ? ಆ ಕಡೆಗೆ ಹೊಲದ ಕಡೆಗೆ ಏನಾರು ಬತ್ತೀರಾ? ಅಯ್ಯೋ ಬಾರಾಜ, ಟೀ ಕುಡಿ ಬಾ ತಗಿ ನೋಡೋಣ. ನನಗೂ ಕುತ್ಕೊಂಡ್ ಬೇಜಾರಾಯ್ತೆ. ನೋಡಂಬ, ಅಲ್ಲೇ ಪಕ್ಕದಲ್ಲೇ ನಮ್ದು ಐತಲ್ಲ, ಏನಾರ ಆದ್ರೆ ಅತ್ತಾಗಿ ನಮ್ದು ಒಂಚೂರು ಹೊಡಿಸ್ಕೊಂಡ್ ಬಂದ್ರ ಆತಂಗೆ. ಏನ್ ರೋಡ್ ಹಾಕೊಂಬರಕ್ ಹೇಳಿದ್ಯಾ, ನೇಗ್ಲ ಹಾಕೊಂಬರಕ್ ಹೇಳಿದ್ಯಾ? ಗೌಡ್ರೆ, ರೋಡ್ ಹೊಡ್ಸಿ ಇದ್ ಮಾಡಿದ್ದೆ, ಅದಕ್ಕೆ ಅತ್ತಾಗಿ ನೇಗ್ಲ ಹಾಕೊಂಬರಕ್ ಹೇಳಿದೀನಿ. 2 ಮೈ ನೇಗ್ಲಲ್ಲಿ ಉಳಿಸ್ಬಿಟ್ಟು ಆಮೇಲೆ ಹಿಂದೆನೆ ಅತ್ತಾಗಿ ರೋಡ್ ಹೊಡ್ಸಿ ಸಾಲ ಹೊಡ್ಸ್ಕೊಂಡು ಕಬ್ಬು ನೆಡೋಣ ಅತ್ತಾಗಿ ಅಂತ. ಸರಿ ಸರಿ ಆಯ್ತು ಬರಾಜ, ಹೆಂಗ ನೇಗ್ಲ ಹಾಕೊಂಬಂದಿ ನನಗೂ ಒಳ್ಳೇದಾಯ್ತು. ನಾ ಟೀ ಕುಡಿ ಬಾ ಹೋಗೋಣಂತೆ. ನಾನು ಅಲ್ವಸಿ ಒಂದ್ ಅರ್ಧ ಎಕರೆ ನಾನು ಹೊಡಿಸ್ಕೊಂಬರ್ಬೇಕು ನೇಗ್ಲ. ಬಾ ಟೀ ಕುಡಿ. ಎಲ್ಲ ಹುಡುಗ ಶಿವ ಹುಡಗು, 2 ಟೀ ತಂಬ ಹುಡಗು. ನನಗೂ ದೊಡ್ಡಜಿಗೂ ಬೇಗ ಕಾಸು ಕೊಡು. ಒಂಚೂರು ಹೊಲ ಉಳಕ್ಕೆ ಟ್ಯಾಕ್ಟರ್ ಬೇರೆ ಬರುತ್ತಂತೆ, ಹೋಗೋಣ. ಆಮೇಲೆ ಪಾಪ ಹುಡುಗ ಬಂದು ಕಾಯ್ಕೊಂಡು ನಿಂತ್ಕೊಂಡು ಬೈಕಂತಾನೆ. ಹುಡಗ್ ತಂಬ ಬೇಗ. ಹ್ಞೂ ಸರಿ ಸರಿ ಕಂಗೌಡ್ರೆ, ತಂದೆ ಇರಿ. ಎಷ್ಟೊತ್ತು 5 ನಿಮಿಷ ಇರಿ ಗೌಡ್ರೆ, ಬಂದೆ. ಅಜ್ಜ ಬಿತ್ತನೆ ಯಾರ್ ತಂತಿದ್ಯಾ ಅಜ್ಜ ಈ ಸಲ? ಅಯ್ಯೋ ಗೌಡ್ರೆ, ನಮ್ಮೂರ ಸುರೇಶ್ ಅಪ್ಪಿಲ್ವಾ, ಅವ್ರಿಗೆ ಹೇಳಿದ್ದೀನಿ. ಅವ್ರು ಎಲ್ಲ ಇದಕ್ಕೆ ಜ್ಯೂಸಿಗೆ ಕೊಟ್ಟಿದಾರಂತೆ ಕಬ್ಬ. ಅವ್ರೊಂದು 3 ಎಕರೆಲ್ಲಿ ಹಾಕಿದ್ರಲ್ಲ, ಎಲ್ಲ ಜ್ಯೂಸಿಗೆ ಕೊಟ್ಟಿದ್ದೀನಿ ಕಣಜ. ತೊಂಡೆ ಗಿಂಡೆ ಬೇಕಾದ್ರೆ ಹೇಳು, ಕಬ್ಬಿ ಇದಕ್ಕೆ ನಾಟಿಗೆ ನಾನೇ ಕೊಡ್ತೀನಿ ಅಂದಿದ್ರು. ಅದಕ್ಕೆ ಹೇಳಿದ್ದೀನಿ ಗೌಡ್ರೆ, ಒಂದು 3 ಟನ್ನಿಗೆ ಹಂಗೆ ಹೇಳಿದ್ದೀನಿ. ಸಾಕಲ್ವರ 3 ಟನ್ನು? ಇವಾಗ ಸಾಕು ಬರಾಜ, 3 ಟನ್ನೇ ಸಾಕು. ನೀನು ಒಬ್ನೇ ಅವೆಲ್ಲ ಕಟ್ಕೊಂಡು ಎಲ್ಲಿ ಇದ್ ಮಾಡಕ್ ಹೋಗ್ತಿ? ಎಲ್ಲದಕ್ಕೂ ಹಾಕೊಂಡು ಏನ್ ರೇಟಲ್ಲಿ ತಂತಿದ್ಯಾ ಬಿತ್ತನೆಯ? ಅಯ್ಯೋ ಗೌಡ್ರೆ, ಹೋದ್ಸಲ ನೋಡಿರಿ 1200 ರೂಪಾಯಿ 1300 ರೂಪಾಯಿ ಟನ್ ಹಂಗೆ ಕೊಟ್ರು. ನೋಡಿರಿ ಈ ಸಲ ತೊಗೊಂಡೇನೆ 2000 ರೂಪಾಯಿ ಹೇಳ್ತೀರಲ್ ಗೌಡ್ರೆ. ಏನ್ ಮಾಡೋದು ಹೊತ್ತಾಗಿ? ನೋಡಿರಿ ಬೇರೆಯವ್ರಿಗೆಲ್ಲ 2200 2300 ಕೊಡ್ತಿದ್ದೀನಿ ಕಣಜ, ನಿನಗೆ 2000 ರೂಪಾಯಿ ಹಂಗೆ ಕೊಡ್ತೀನಿ ಅಂದ್ರು. ಅದಕ್ಕೆ ಅತ್ತಾಗಿ ನೀವ್ ಮಾಡೋಣ ಅತ್ತಾಗಿ ಅಂತ ಹೇಳಿ ಒಂದು 3 ಟನ್ನಿಗೆ ಹೇಳ್ದೆ ನಾನುವೆ.
ಏನೋ 2,000 ರೂಪಾಯಿ ಆಗೋಯ್ತಾನ ಜಾಲೆ. ನೋಡಿರೆ ತೊಂಡೆ ಸುಮ್ನೆ ಬಿಸಾಕರು. ಎಲ್ಲ ನೋಡಿರೆ ಈ ತರ ರೇಟ್ ಹಾಕಿ ಕುಂತವಲ್ಲ. ಇನ್ನೇನ್ ಮಾಡಕ್ಕಾಗಲ್ಲ, ಬಾ ಎಲ್ಲಾರ್ಗು ಆಗಿದ್ ನಮಗೂ ಆಗುತ್ತೆ. ಬಾ ಇನ್ನೇನ್ ಮಾಡೋಣ, ಟೀಗಿ ಕುಡ್ಕೊಂಡು ಹೋಗನ್ ಬಾ ಬೇಗ. ಮಗ ಶಿವಪ್ಪ, ಆಗ್ಲೇನೋ ಟೀ ತಗೊಂಬರ ಒಂಚೂರು ಬೇಗ, ಒತ್ತಾತು. ಬಂದೆ ಕಂಗೌಡ್ರೆ, ಬಂದೇ ಇರಿ. ಅಜ್ಜ, ಆ ಸೀನಪ್ಪಗೆ ಏನಾರು ಒಂಚೂರು ಬಂದು ತೋಟದ ಕಡೆಗೆ ಹೊಲದ ಕಡೆಗೆ ಏನಾರು ನೋಡ್ತಾನೆ ಹೆಂಗೆ? ಅಯ್ಯೋ ಗೌಡ್ರೆ, ಅವನು ಹಾಳಾದನ, ಅವನು ಸರಿಯಾಗಿದ್ದಿದ್ರೆ ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಇದ್ ಮಾಡ್ಬೇಕಿತ್ತು ಗೌಡ್ರೆ. ನಾನು ಕೂತ್ಕೊಂಡು ನಿಮ್ಮಂಗೆ ಆರಾಮಾಗಿ ಕೂತ್ಕೊಂಡು ತಿನ್ನೋ ವಯಸ್ಸಲ್ಲಿ ನೋಡಿ, ನಾನು ಹೊಲ ಅಂತೆ ತೋಟ ಅಂತೆ ಅಂತ ಎಷ್ಟು ಸಾಯ್ತಿದ್ದೀನಿ ಅಂತ ಹೇಳಿ ಕಷ್ಟಪಟ್ಟು ಇರೋನೊಬ್ಬ ಮೊಮ್ಮಗ ತಗಿ ಇವನಂತೂ ಹಾಳಾಗೋದ ಕುಡ್ದು ಅದಕ್ಕೆ ತಗಿ ಅವನಿಗಾದ್ರೂ ನೇರ್ಪ್ ಮಾಡಿ ಹೋಗೋಣ ಅಂತ ಹೇಳಿ ಏನೋ ನಂಗೆ ಕೈಲಾದಷ್ಟು ಮಾಡ್ತೀನಿ ಕಂಗೌಡ್ರೆ. ಇನ್ ಎಲ್ಲಿ ಬರ್ತಾನ ಅವನು ಹೊಲದ ಕಡಿಕೆ ತೋಟದ ಕಡಿಕೆ? ಅವನ್ ಇನ್ನೇ ಮಾಮೂಲಿ ಇದ್ದೇ ಐತಲ್ಲ, ಯಾರು ಕರೆದ್ರೆ ಒಂಚೂರು ಕೂಲಿಗೆ ಹೋಗ್ತಾನೆ, ಅವ್ನ್ ಖರ್ಚಿಗೆ ಮಾಡ್ಕೊಂತಾನೆ, ಎಣ್ಣೆ ಗಿಣ್ಣೆ ಕುಡ್ಕೊಂಡ್ ಬರ್ತಾನೆ, ಸಂಜೆ ಹೊತ್ತಿಗೆ ಬರ್ತಾನೆ 8 ಗಂಟೆ ಹಂಗೆ. ಊಟ ಮಾಡ್ತಾನೆ, ಮನಿಕಂತಾನೆ, ಬೆಳಿಗ್ಗೆ ಎದ್ದು ಹೋಗ್ತಾನೆ. ಅಷ್ಟ್ ಮಾತ್ರ ಗೊತ್ತು ನೋಡಿ. ಇನ್ ಏನ್ ಮಾಡ್ತಾನ ಅವನು? ಹೊಲನು ಯೋಚನೆ ಇಲ್ಲ ಅವನಿಗೆ, ತೋಟ ಅನ್ನೋದು ಯೋಚನೆ ಇಲ್ಲ, ಹಂಗಾಗ್ಯಾನ ಅವನು. ಥೂ, ಹಾಳಾದ ಸೀನಪ್ಪಗೆ ನಾನು ಎಷ್ಟು ಬರ ಜೊತೆಗೆ ನನಗೂ ಸಿಕ್ತಾಗೆಲ್ಲ ಬೈತೀನಿ. ನಿಮ್ಮ ಅಪ್ಪ ನೋಡಿದ್ರೆ ಅಷ್ಟೊಂದು ಕಷ್ಟಪಟ್ಟು ಎಲ್ಲ ಇದ್ ಮಾಡ್ತಿರ್ಕಣು, ಹಿಂಗ್ ಕುಡ್ಕೊಂಡ್ ತಿರ್ಕೊಂಡು ಓಡಾಡ್ತೀಯಲ್ಲ ನೀನು. ಒಂಚೂರು ಜವಾಬ್ದಾರಿ ತಗೊಂಡು ಮನೆ ಹೊಲ ಗದ್ದೆ ಅನ್ನೋ ಜವಾಬ್ದಾರಿ ತಗೊಂಡು ಒಂಚೂರು ಕೆಲಸ ಮಾಡೋ ಅಂತ ನಾನು ಬೈದು ಸಾಕ ಇನ್ಕಣ ಜೊತೆಗೆ. ನಾನು ಏನ್ ಹೇಳಿ ನನಗೆ ಬಾಯಿ ನೋವಾಗೈತಿ. ಅಯ್ಯೋ, ಇನ್ನೇನ್ ಮಾಡಕ ತಾಳಿಗೌಡ್ರೆ, ನಮ್ಮ ಮನೇಲಿ ಏನ್ ಬರ್ದಿತ್ತು ಅದೇ ಆಗ್ಬೇಕು. ಇನ್ನೇನ್ ಮಾಡಕಾತೆ, ನಾನು ಒಬ್ನೇ ಮಗ ಅಂತ ಹೇಳಿ ಬಾರಿ ಉಬ್ಬಿಸಿ ಈ ಪರಿಸ್ಥಿತಿ ತಂದ್ಕೊಂಡೆ ನೋಡಿ. ಅಯ್ಯೋ, ಇನ್ನೇನ್ ಮಾಡಕಾತ್ ಬರಜ, ಎಣ್ಣೆ ಒಂದ್ ಬಿಟ್ರೆ ಅವನು ಬಾ ಎಲ್ಲ ಇದ್ ಮಾಡ್ತಾನೆ. ಏನ್ ಮಾಡೋದು, ಹಾಳಾದ ಇದೊಂದು ಎಣ್ಣೆ ಕುಡಿಯೋದ್ ಕಲ್ತ್ಬಿಟ್ಟು ಅವನು ಹಿಂಗಾಗೋದ. ಅವನಂತ ಒಳ್ಳೆ ಮನುಷ್ಯ ಯಾರು ಇಲ್ಲ ಕಣಜವು, ಅಷ್ಟೊಂದು ಒಳ್ಳೆನು. ಅಯ್ಯೋ ನೋಡಿ ಗೌಡ್ರೆ, ಇದೊಂದು ವಿಚಾರದಲ್ಲಿ ಮಾತ್ರ ಯಾರೇ ಆಗ್ಲಿ ಸೀನಪ್ಪ ಬಾರಿ ಒಳ್ಳೆನೋ. ಎಣ್ಣೆ ಕುಡಿಯೋದೊಂದ್ ಬಿಟ್ರೆ ಅವನು ಇನ್ ಎಂತ ಇದಿಲ್ಲ, ಅಷ್ಟೊಂದು ಒಳ್ಳೆ ಮನುಷ್ಯ ಅಂತಾರೆ. ಆದ್ರೂ ಈ ಎಣ್ಣೆ ಕುಡಿಯೋದೊಂದ್ ಕಲ್ತ್ಬಿಟ್ಟು ಅವನು ಬಾರಿ ಇದಾಗೋಗ್ಬಿಟ್ಟಂಕಂಗೌಡ್ರಿ. ಗೌಡ್ರೆ ತಗೊಳ್ಳಿ ಟೀಯ. ಅಜ್ಜ, ದೊಡ್ಡಜ್ಜ, ಟೀ ಇಸ್ಕೊಂಡ್ ಕುಡಿ ಬೇಗ, ಹೋಗೋಣ ತಗಿ. ಗೌಡ್ರೆ, ಈ ಹೊಲ ಉಳಕ್ಕೆಲ್ಲ ರೇಟ್ ಜಾಸ್ತಿ ಮಾಡಿದೀವಿ ಅಂತಿದ್ರಲ್ಲ ಗೌಡ್ರೆ. ಆ ಹುಡುಗ ಫೋನ್ ಮಾಡಿದ್ದೆ ಬೆಳಿಗ್ಗೆ, ಹಿಂಗೆ ಬಾರಪ್ಪ ಒಂಚೂರು ಹೊಲ ಉತ್ಕೊಡು ಅಂದಿದ್ಕೆ ಸರಿ ಕಣಜ ಅಂದ. ಆಮೇಲೆ ನೋಡಿರೆ ಹಿಂಗಿಂಗ್ ಕಣಜ, ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಎಲ್ಲ 1,000 ರೂಪಾಯಿ ಗಂಟೆ ಮಾಡಿದೀವಿ ಅಂತ ಎಲ್ಲ ಹೇಳ್ತಿದ್ದ ಕಂಗೌಡ್ರೆ. ಅಯ್ಯೋ ಹೂ ಕಣಜ, ಎಲ್ಲ ರೇಟು ಜಾಸ್ತಿ ಹಾಕುಂತೈತೆ. ಇನ್ ಏನ್ ಮಾಡಿದಾರ ಅವ್ರು ತಾನೆ? ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ತಿಂಗಳಲ್ಲಿ 4 ಸಲ ಜಾಸ್ತಿ ಮಾಡಿರೆ ಅವ್ರು ಇನ್ ಏನ್ ಮಾಡಿದಾರು? ಅವ್ರಿಗೂ ಒಂದ್ 4 ಕಾಸು ಉಳಿಬೇಕಲ್ವೇನಜ? ಅಯ್ಯೋ, ಅವ್ರು ತಾನೆ ಇನ್ ಏನ್ ಮಾಡಿದಾರ ತಾಳಿಗೌಡ್ರೆ. ಎಲ್ಲ ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೂ ಪಾಪ ಅವರು ಜಾಸ್ತಿ ಮಾಡ್ಕೊಂಡಾರೆ. ನಾನು ಹೊತ್ತಾಗ 900 ರೂಪಾಯಿ ಕೊಡ್ತೀನಿ, ಬಾರಪ್ಪ ಹೊತ್ತಾಗೆ ಅಂತ ಹೇಳಿ ಕರ್ಸಿದೀನಿ. ಅಯ್ಯೋ, ಎಲ್ಲಾರ್ಗು ಆಗಿದ್ ನಮ್ಗೂ ಆಗತ್ ಬಾರಾಜ, ಇನ್ ಏನ್ ಮಾಡೋಣ? ಎಷ್ಟೋ ಕೊಟ್ಟು ಹೊಡ್ಸಿರ ಆತ್ತೆ. ಬಾ ಎಲ್ಲ ಹುಡ್ಗ ತಗೊಳು, ಎಷ್ಟಾತು ಅಂತ ಸಂಜೆ ಹೇಳು, ಒಟ್ಟಿಗೆ ದುಡ್ಡು ಕೊಟ್ಟು ಹೋಗ್ತೀನಿ. ಸರಿ ಕಣು, ಬರ್ತೀವಿ ನಾವಿನ. ಸರಿ ಕಂಗೌಡ್ರೆ, ಹೋಗ್ ಬನ್ನಿ. ಓ ಗೌಡ್ರೆ, ಅಲ್ಲ ಈ ಜಗಪ್ಪ ಬಂದೇ ಬಿಟ್ಟಂಕಂಗೌಡ್ರಿ. ಬಂದ್ ಎಷ್ಟೊತ್ತಾತು, ಏನ್ ಬೈಕಂಗ್ ಕುಂತಾನ ಹೆಂಗ ಈ ಹುಡ್ಗ? ಜಗಪ್ಪ ಒಂಚೂರು ನಡ್ಕೊಂಬರೋದು ಒತ್ತಾಗ್ಬಿಡ್ತು ಕಂಜಗಪ್ಪ. ಇರ್ಲಿ ಬಾರ್ ದೊಡ್ಡಜ, ಗೌಡ್ರು ಬೇರೆ ಜೊತೆಲಿ ಕರ್ಕೊಂಬಂದ್ ಬಿಟ್ಟಿದ್ಯಾ? ಏನ್ ಸಮಾಚಾರ? ಒಬ್ನೇ ಬರಕ್ ಬೇಜಾರತ್ತಂತ ಗೌಡ್ರು ಬೇರೆ ಕರ್ಕೊಂಬಂದೇನು? ಓ ಜಗಣ, ಏನೋ ಸಮಾಚಾರ? ಚೆನ್ನಾಗಿದೇನು? ಅಯ್ಯೋ ನೋಡಿ ಗೌಡ್ರೆ, ಏನೋ ನಿಮ್ಮಂತರ ದೊಡ್ಡವರ ಆಶೀರ್ವಾದ ಹಿಂಗಿದೀವ್ ನೋಡಿ. ಏನೋ ಮತ್ತಾಲೆ ಗಾಡಿ ಚೇಂಜ್ ಮಾಡಿದಂಗಿದ್ಯಾ? ಯಾವ್ದೋ ದೊಡ್ಡ ಗಾಡಿ ತಗೊಂಡಿದ್ಯಲ್ಲ? ಅಯ್ಯೋ ಹೂ ಕಂಗೌಡ್ರೆ, ಅದು ಚಿಕ್ಕ ಗಾಡಿ ಇತ್ತಲ್ಲ, ಅದು ಮಾಮೂಲಿ 2 ವೀಲ್ ಗಾಡಿ ಇತ್ತು ಕಂಗೌಡ್ರೆ. ಹಂಗಾಗಿ ಗದ್ದೆ ನಾಟಿ ಅವು ಇವೆಲ್ಲ ಹೊಡಿಯಕ್ ಆಗ್ತಿರ್ಲಿಲ್ಲ. ಗದ್ದೆಲಿ ನೀರ್ ಗದ್ದೆ ಎಲ್ಲ ಉಣ್ಕಣದು ಅದಿದಾಗೋದು. ಅದಕ್ಕೆ ತಾಗಿ ಆ ಗಾಡಿ ಕೊಟ್ಬಿಟ್ಟು ಇದು 4 ವೀಲ್ ಗಾಡಿ ತಂದೆ ಕಂಗೌಡ್ರೆ. ದೊಡ್ಡ ಗಾಡಿ ಇದು, 50 HP ಇದು. ಹೆಂಗೋ ದುಡಿತಿದ್ಯಾ, ಚೆನ್ನಾಗ್ ಕಾಸು ಮಾಡ್ತಿದ್ಯಾ, ತಗೊಂಡ್ರಿ ಏನು ಲಾಸ್ ಇಲ್ಲ. ಬಾ ಹೆಂಗೋ ಒಳ್ಳೇದಾಲಿ, ತಗೊಂಡಿರಂಗೆ ಕಷ್ಟಪಟ್ಟು ದುಡಿತಿಕೊಂಡ್ಬಿಡು ನೀನು. ತಗೊಂಡ್ರು ಏನು ಇದಿಲ್ಲ, ಚೆನ್ನಾಗಿ ಕೆಲಸ ಹೊಡೆದು ಚೆನ್ನಾಗಿ ದುಡಿಮೆ ಮಾಡ್ತೀಯ. ಅಯ್ಯೋ ಈ ಸಲ ಮಳೆ ಆದಂಗ ಆದ್ರೆ ಏನ್ ಮಾಡೋದು ಗೌಡ್ರೆ? ಎಲ್ಲ ಗಾಡಿ ನಿಲ್ಲಿಸ್ಕೊಂಡು ಮಂತ ಕುತ್ಕೋಬೇಕಾಗತ್ ನಾವು. ಅಯ್ಯೋ ಎಲ್ಲ ಒಂದೇ ಸಮನೆ ಇರುತ್ತೆ ಮಗ. ಏನೋ ಭಗವಂತ ಹೆಂಗ್ ಕೊಡ್ತಾನ ಹಂಗ್ ಮಾಡ್ಕೊಂಡು ಹೋಗ್ಬೇಕಣ. ಇನ್ನೇನ್ ಮಾಡಕ್ಕಾಗತ್ತೆ? ಇನ್ನೇನ್ ಈ ಸಲ ಗದ್ದೆ ನಾಟಿ ಎಲ್ಲ ಜೋರಾಗಿ ಹೊಡ್ಕೊಂಡು ಹೆಂಗ ದುಡ್ಡು ಮಾಡ್ಕೊಂಡು ಬಾ. ನಮ್ಮವೆಲ್ಲ ಗದ್ದೆ ಗಿದ್ದೆ ಎಲ್ಲ ಇನ್ನೇನ್ ನೀನೇ ಉಳುವಂತೆ.
ಹ್ಞೂ ಸರಿ ಆಯ್ತು ತಾಳಿ ಗೌಡ್ರೆ. ನಿಮ್ಮವೆಲ್ಲ ಇನ್ನೇನು ಯಾವಾಗ ನಾನು ಬರಲ್ಲ ಅಂದಿದ್ದೀನಿ, ಎಲ್ಲ ಉತ್ಕೊಡ್ತೀನಿ ತಾಳಿ ನಾನೇ. ಮಗ ಜಗಪ್ಪ, ನೀಟಾಗಿ 2 ಮೈ ಉತ್ಬಿಡೋ. ಆಮೇಲೆ ತೀರಾ ಕಬ್ಬಿನ ಬೀಜ ಬಂದ ತಕ್ಷಣ ಫೋನ್ ಮಾಡ್ತೀನಿ. ಒಂದ್ 2 ದಿನ ತೀರಾ 2-3 ದಿನ ಮಾಗ್ಲಿ ಫೋನ್ ಮಾಡ್ತೀನಿ. ಅಷ್ಟೊತ್ತಿಗೆ ಬಂದು ರೋಟ್ ಕೊಟ್ಟುವ ಅಂತೆ. ಅಜ್ಜ ಆಮೇಲೆ ಇದು ಬೆಡ್ಡಿಗೆ ನೆಗ್ಲು ತಂದೀನಿ ಕಣಜ್ಜ. ಕಬ್ಬಿಗೆ ಬೆಡ್ ಹೊಡಿಯೋದು ತಂದಿದ್ದೀನಿ ನಾನೇ. ಆಮೇಲೆ ಬೇರೆ ಯಾರಿಗಾರ ಹೇಳ್ಬಿಟ್ಟೆ ನೀನು? ಅಯ್ಯೋ ಹಂಗಾರ ಇನ್ನು ಪಾಡ ತಕೊಂಬಾರಪ್ಪ. ನಾನ್ ಸುಮ್ನೆ ಅವ್ರವ್ರಿಗೆ ಎತ್ನರಿಗೆ ಹೇಳ್ಕೊಂಡು ಆರ್ನರಿಗೆ ಅವರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಕಾಯ್ಸೋದು ಇವೆಲ್ಲ ಸರಿ ಆಗಲ್ಲ. ಹೆಂಗ ಫೋನ್ ಮಾಡಿದ ತಕ್ಷಣ ಬಂದು ಉತ್ಕೊಡ್ತೀಯ? ಸರಿ ಸರಿ ಆತು ಬಾ. ಹೆಂಗ ನೀನೇ ಉತ್ಕೊಡು. 10-10 ಹೊಡ್ಕೊಟ್ರೆ ನನಗೆ ಹೆಂಗ ಕೆಲಸ ನೇರಪ್ಪ ಆಗುತ್ತೆ. ಮಗ ಜಗಪ್ಪ, ಈ ದೊಡ್ಡಜೊಂದು ಹೊಡೆದ್ಬಿಟ್ಟು ಹಂಗೆ ಇಲ್ಲಿ ಪಕ್ಕದಲ್ಲೇ ಒಂದ್ ಅರ್ಧ ಎಕರೆ ಐತ್ ಕಣೋ, ನಮ್ದೊಂಚೂರು ಉತ್ಕೊಡು ಹಂಗೆ. ಹ್ಞೂ ಸರಿ ಆಯ್ತು ತಾಳಿ ಗೌಡ್ರೆ. ದೊಡ್ಡಜೊಂದು ಉತ್ಬಿಟ್ಟು ನಿಮ್ದು ಹಿಂಗೆ ಹೊಡ್ಕೊಂಡು ಮನೆ ಕಡೆಗೆ ಹೋದ್ರ ಆತ್ತೆ. ಇನ್ನೇನು ಒತ್ತಾಗ್ತಾ ಬಂತು. ಸರಿ ಆಯ್ತು ತಾಳಿ. ಅಯ್ಯೋ ಹೆಂಗ್ ಹೊತ್ತಾಗ ಹೊಲ ಉತ್ಬಿಟ್ರೆ ಗೌಡ್ರೆ, ಇನ್ನೇನ್ ಕಬ್ಬಿನ ಬೀಜ ಹತ್ತಾಗಿ ನಾಳೆ ನಾಡ್ದಲ್ಲಿ ತರಿಸ್ಬಿಡ್ತೀನಿ. ಹೆಂಗ್ ಹತ್ತಾಗಿ ಹಿಂದೆನೆ ನಾಟಿ ಮಾಡಕ್ಕೂ ನನಗೂ ಎಲ್ಲ ಸರಿ ಆಗ್ಬಿಡುತ್ತೆ. ಅಯ್ಯೋ ಇನ್ನೇನ್ ಕೂಪರ್ ನೇಗ್ಲು ಅದು ಇದೆಲ್ಲ ಈ ಹುಡುಗಂದ ಐತೆ ಅಂತಿದಾನಲ್ಲ, ಎಲ್ಲ ಇವ್ರ ತಲೆ ಹೊಡೆಸ್ಕ. ಹೆಂಗ ನಿನಗೆ ಇನ್ನೂ ಒಳ್ಳೇದಾತಲ್ಲ. ಹೂಕಂಗೌಡ್ರೆ, ಪಾಪ ಬಾರಿ ಒಳ್ಳೆ ಹುಡುಗ, ಎಲ್ಲಾದ್ರು ತಂದಿಟ್ಕೊಂಡಾನೆ. ಹೆಂಗ ಅವನಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಬನ್ನಿ ಅತ್ತಾಗಿ. ಸರಿ ಸರಿ ನಡಿಯಜ. ಅಲ್ಲೆಲ್ಲ ನೆಳ ಕೂತ್ಕೊಂಡು ಬಿಡಿ ಸೇದ್ ನಡಿ ನೀನು. ಹುಡುಗ ಹೊಡಿತಾನೆ, ನಡಿ. ಗೌಡ್ರೆ ಟೈಮಿಂಗ್ಸ್ ನೋಡ್ಕೊಳ್ಳಿ ಹಂಗೆ. ಆ ಅಜ್ಜಿಗೆ ಹೇಳ್ಬಿಡಿ ಟೈಮ್ ಎಷ್ಟಾಯ್ತೆ ಅಂತ ಹೇಳಿ. ಅಯ್ಯೋ ಮಗ, ನೀನೇ ಸುಳ್ಳು ಹೇಳ್ತೀಯನು? ಏನೋ ಒಂದ್ 5 ನಿಮಿಷ ಹೆಚ್ಚು ಕಡಿಮೆ ಆಗಿರುತ್ತೆ. ನೀನೇ ತಲೆ ಕೆಡ್ಸ್ಕೊಬೇಡ. ನಿನ್ಗೆ ಯಾವ ಟೈಮಿಂಗ್ಸ್ ಇಷ್ಟ ಆಯ್ತು ಅಷ್ಟಾಯ್ತು ಅಂದಿದ್ದೀನೋ ನಾನು. ಸರಿ ಸುಮ್ನೆ ಹೊಡಿಯೋ ನೀನು. ಓ ಸರಿ ಆಯ್ತು ಕಂತಾಳಜ. ಅಲ್ಲೆಲ್ಲರ ಬದಿನಲ್ಲಿ ಕುತ್ಕೊಂಡ್ ನಡಿ ನೀನು.